ಸೊ ಇವಾಗ ನಾವು ಸಿಲ್ವರ್ ಕ್ಲೀನ್ ಮಾಡ್ತಾ ಇರೋ ವಿಡಿಯೋ ನಾನು ನಿಮಗೆ ತೋರಿಸ್ದೆ. ಆ್ಯಕ್ಚುಲಿ ಸಿಲ್ವರ್ ಕ್ಲೀನ್ ಮಾಡಬೇಕಂತಂದರೆ ನಾವು ನಾರ್ಮಲಾಗಿ ತುಂಬ ಥರ ವೇಸ್ನ ಟ್ರೈ ಮಾಡಿರ್ತೀವಿ. ಬಿಸಿನೀರಲ್ಲಿ ತೊಳೆಯೋದು, ಕೋಲ್ಗೇಟ್ ಹಾಕಿ ತೊಳೆಯೋದು, ಕೋಲ್ಗೇಟ್ ಪೌಡರ್ ಹಾಕಿ ತೊಳೆಯೋದು, ಲೆಮನ್ ಹಾಕಿ ತೊಳೆಯೋದು, ಈ ಥರ ಎಲ್ಲ ತುಂಬ ಹಾರ್ಡ್ ವರ್ಕ್ ಉಜ್ಜೋದೇ ಆಗಿಬಿಡುತ್ತೆ. ಬಟ್ ಆದರೆ ವಿತ್ ದಿಸ್ ಸೊಲ್ಯೂಷನ್ ಏನಾಯಿತು ಅಂತಂದರೆ ಲಿಟ್ರಲಿ ವಿತೌಟ್ ನೋ ಎಫರ್ಟ್ಸು ಸಿಲ್ವರ್ ಕ್ಲೀನ್ ಆಗ್ತಿದೆ. ಯಾವುದೇ ಥರ ದೀಪದ್ದು ಕರೆ ಇರ್ಬೋದು, ಕಪ್ಪಾಗಿರುತ್ತೆ ಗೊತ್ತಾ, ಅದೆಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಹೋಗ್ಬಿಡ್ತಾ ಇದೆ ಇದರಲ್ಲಿ. ಸೊ ನೀವು ನೋಡ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ. ವಿಡಿಯೋ ನಿಮ್ಮ ಕಣ್ಮುಂದೆನೇ ಇದೆ. ನೋ ಎಫರ್ಟ್ಸ್, ವಿತೌಟ್ ಎಫರ್ಟಲ್ಲಿ ನಾನು ಅದನ್ನ ಕ್ಲೀನ್ ಮಾಡಿರೋದು. ಉಜ್ಜಿಲ್ಲ, ಬೆಳಗಿಲ್ಲ, ಏನೂ ಇಲ್ಲ. ಜಸ್ಟ್ ಆ ಸೊಲ್ಯೂಷನ್ ಹಾಕಿ ಕಾಟನ್ ಪ್ಯಾಡಲ್ಲಿ ರಬ್ ಮಾಡಿರೋದಷ್ಟೆ. ಎಷ್ಟು ಈಸಿ ಆ್ಯಂಡ್ ಸಿಂಪಲೆಸ್ಟ್ ವೇ ಅಂತ ಅನಿಸ್ತಂದರೆ, ಈ ಸೊಲ್ಯೂಷನ್ ಆ್ಯಕ್ಚುಲಿ ನಾನು ಅಮೆಝಾನಿಂದ ತಂದಿದ್ದು. ನಮ್ಮ ಮನೆ ಹತ್ರ ಎಲ್ಲೂ ಅವೈಲೇಬಲ್ ಇರಲಿಲ್ಲ. ತುಂಬ ಈಸಿಯೆಸ್ಟ್ ವೇ. ನಾನು ಇಲ್ಲಿ ನೋಡಿ, ನಾನು ದೀಪದ ಮೇಲೆ ಡೈರೆಕ್ಟಾಗಿ 2 ಡ್ರಾಪ್ ಸೊಲ್ಯೂಷನ್ ಹಾಕಿದ ತಕ್ಷಣ ಅಲ್ಲಿ ಕಟ್ಟಿರೋ ಕರೆ ಅದೇ ಹಿಂದೆ ಹೋಗ್ಬಿಡ್ತಾಯಿದೆ. ಅಷ್ಟು ಎಫರ್ಟ್ಲೆಸ್ ಆಗಿ ಅದನ್ನ ಕ್ಲೀನ್ ಮಾಡ್ಬೋದು. ಸೊ ನೀವೇನಾದರೂ ಸಿಲ್ವರ್ ಕ್ಲೀನಿಂಗಿಗೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂದರೆ ಈ ಸೊಲ್ಯೂಷನ್ನ ನೀವು ಖಂಡಿತವಾಗ್ಲೂ ಯೂಸ್ ಮಾಡಿಕೊಂಡು ಕ್ಲೀನಾಗಿ ತೊಳಿಬೋದು. ನಾನಿಲ್ಲಿ ಯೂಸ್ ಮಾಡಿರೋ ಸೊಲ್ಯೂಷನ್ ಬಗ್ಗೆ ಡೀಟೇಲ್ಸ್ದ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ನೀವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ.
ಸೊ ಇವತ್ತು ನಾನಿಲ್ಲಿ ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ ಬಂದು ಪೀತಾಂಬರಿ ಅವರ ರೂಪಾರಿ ಅನ್ನೋ ಸಿಲ್ವರ್ ಶೈನ್ ಅನ್ನೋ ಒಂದು ಲಿಕ್ವಿಡ್ಡು. ಸೊ ಇದು ಎಲ್ಲ ಗ್ರಾಸರಿ ಸ್ಟೋರ್ಸು ಅಥವಾ ಡಿಮಾರ್ಟಲ್ಲಿ ಕೂಡ ಸಿಕ್ಕತ್ತೆ. ಇನ್ ಕೇಸ್ ನೀವು ಇದನ್ನ ಡಿಮಾರ್ಟ್ ಗ್ರಾಸರಿ ಸ್ಟೋರ್ಸಲ್ಲಿ ಫೈಂಡ್ ಮಾಡಲಿಲ್ಲ ಅಂದರೆ ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡ್ಬೋದು.